ಆ ಕಳ್ಳರು ಮನೆ ಗುಡಿಸಿ ಗುಂಡಾಂತರ ಮಾಡಿ ಯಾವುದೇ ಸುಳಿವು ಸಿಗಬಾರದು ಅಂತ ಸಿಸಿ ಕ್ಯಾಮೆರಾ ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ರು. ಆದ್ರೆ ವೆಬ್ ಕ್ಯಾಮೆರಾ ನೀಡಿದ ಸುಳಿವು ಖತರ್ನಾಕ್ ಕಳ್ಳರ ಕೈಗೆ ಕೋಳ ತೊಡಿಸಿದೆ. ನಂದಿ ಬೆಟ್ಟದ ಹೆದ್ದಾರಿ ಬದಿಯಲ್ಲಿ ಐಷಾರಾಮಿ ಮನೆ. ದಿನದ 24 ಗಂಟೆಯೂ ನಂದಿ ಬೆಟ್ಟದ ರಸ್ತೆಯಲ್ಲಿ ವಾಹನಗಳ ಸಂಚಾರವಿದ್ರೂ ಮನೆಗೆ ನುಗ್ಗಿದ್ದ ಖದೀಮರು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಮೈಸೂರಿನಿಂದ ಬಂದು ಸಿಲಿಕಾನ್ ಸಿಟಿಯಲ್ಲಿ ಕೈಚಳಕ. ಒಂಟಿ ಮನೆಗಳನ್ನ ದೋಚುತ್ತಿದ್ದ ಖದೀಮರು ಲಾಕ್. ಇಲ್ಲಿ ಈ ರೀತಿ ಪೊಲೀಸರ ಕೈಗೆ ಲಾಕ್ ಆಗಿರೋ ಇವರ ಹೆಸರು ಪ್ರಸಾದ್ ಮತ್ತು ಸೈಯದ್ ಅಸ್ಲಾಂ, ಮೈಸೂರು ಮೂಲದವರು. ಮೈಸೂರಿನಿಂದ ಸಿಲಿಕಾನ್ ಸಿಟಿಗೆ ಬರ್ತಾ ಇದ್ದಂತ ಖದೀಮರು ಕಳ್ಳತನವನ್ನೇ ಫುಲ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡಿದ್ರು. ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಅವರು ಕನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಕಳೆದ ತಿಂಗಳು ಸಹ ದೇವನಹಳ್ಳಿ ತಾಲೂಕಿನ ನಂದಿ ಬೆಟ್ಟದ ರಸ್ತೆಯಲ್ಲಿರೋ ಕೊಡಗುರ್ಕಿ ಗ್ರಾಮದ ಹೆದ್ದಾರಿ ಬದಿಯಲ್ಲಿದ್ದ ಈ ಐಷಾರಾಮಿ ಮನೆಗೆ ಸ್ಕೆಚ್ ಹಾಕಿದ್ರು. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ ಖದೀಮರು 15 ಲಕ್ಷ ಮೌಲ್ಯದ 400 ಗ್ರಾಂ ಚಿನ್ನಾಭರಣ, ನಗದು ದೋಚಿ ಎಸ್ಕೇಪ್ ಆಗಿದ್ರು. 1 ಗಂಟೆ 8 ನಿಮಿಷಕ್ಕೆ ಎಂಟ್ರಿ ಆಗಿದ್ದಾರೆ. ಮನೆಯಲ್ಲಿ ನಂದು ನನ್ನ ಮಗಳದು ಗೋಲ್ಡ್ ಎತ್ಕೊಂಡು ಹೋಗಿದ್ದಾರೆ. ಬೆಳ್ಳಿ ಏನು ಮುಟ್ಟಿಲ್ಲ, ಗೋಲ್ಡ್ ಮಾತ್ರ ತಗೊಂಡೋಗಿದ್ದಾರೆ. ಖದೀಮರು ತಮ್ಮ ಸುಳಿವು ಸಿಗಬಾರದು ಅಂತ ಹೇಳಿ ಡಿವಿಆರ್ ಗಳನ್ನ ಕೂಡ ಕದ್ದುಕೊಂಡು ಹೋಗಿದ್ರು. ಆದ್ರೆ ವೆಬ್ ಕ್ಯಾಮ್ ನೀಡಿದ ಸುಳಿವಿನಿಂದ ಎಲ್ಲರೂ ಕೂಡ ಪತ್ತೆಯಾಗಿದ್ದಾರೆ. ಕಳ್ಳರು ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ರು. ಮನೆಯಲ್ಲಿದ್ದ ವೆಬ್ ಕ್ಯಾಮೆರಾ ಆರೋಪಿಗಳ ಫೋಟೋಗಳನ್ನ ತೆಗೆದು ಮನೆ ಮಾಲೀಕನ ಫೋನ್ಗೆ ಕಳಿಸಿದ್ವು. ಫೋಟೋ ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 400 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾ ಎಲ್ಲ ಬಿಚ್ಕೊಂಡೋಗಿತ್ತು, ಡಿವಿಆರ್ ಎಲ್ಲ ಫೋಟೋ ಮೆಸೇಜ್ ಕಳಿಸಿತ್ತು. ಅದಕ್ಕೆ ತಗೊಂಡೋಗಿ ನಾವು ಕೊಟ್ಟಿದ್ರೆ ಪೊಲೀಸ್ಗೆ ಅವರು ಕಳ್ಳರನ್ನ ಹಿಡಿದು ಎಲ್ಲ ವಸೂಲು ಮಾಡಿದ್ದಾರೆ, ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸರ್. ಮೋಜು ಮಸ್ತಿ ಮಾಡಲು ಮನೆಗಳ್ಳತನವನ್ನೇ ವೃತ್ತಿಯಾಗಿಸಿಕೊಂಡಿದ್ದ ಖದೀಮರು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆ ಕಳ್ಳರು ಮನೆ ಗುಡಿಸಿ ಗುಂಡಾಂತರ ಮಾಡಿ ಯಾವುದೇ ಸುಳಿವು ಸಿಗಬಾರದು ಅಂತ ಸಿಸಿ ಕ್ಯಾಮೆರಾ ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ರು. ಆದ್ರೆ ವೆಬ್ ಕ್ಯಾಮೆರಾ ನೀಡಿದ ಸುಳಿವು ಖತರ್ನಾಕ್ ಕಳ್ಳರ ಕೈಗೆ ಕೋಳ ತೊಡಿಸಿದೆ. ನಂದಿ ಬೆಟ್ಟದ ಹೆದ್ದಾರಿ ಬದಿಯಲ್ಲಿ ಐಷಾರಾಮಿ ಮನೆ. ದಿನದ 24 ಗಂಟೆಯೂ ನಂದಿ ಬೆಟ್ಟದ ರಸ್ತೆಯಲ್ಲಿ ವಾಹನಗಳ ಸಂಚಾರವಿದ್ರೂ ಮನೆಗೆ ನುಗ್ಗಿದ್ದ ಖದೀಮರು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಮೈಸೂರಿನಿಂದ ಬಂದು ಸಿಲಿಕಾನ್ ಸಿಟಿಯಲ್ಲಿ ಕೈಚಳಕ. ಒಂಟಿ ಮನೆಗಳನ್ನ ದೋಚುತ್ತಿದ್ದ ಖದೀಮರು ಲಾಕ್. ಇಲ್ಲಿ ಈ ರೀತಿ ಪೊಲೀಸರ ಕೈಗೆ ಲಾಕ್ ಆಗಿರೋ ಇವರ ಹೆಸರು ಪ್ರಸಾದ್ ಮತ್ತು ಸೈಯದ್ ಅಸ್ಲಾಂ, ಮೈಸೂರು ಮೂಲದವರು. ಮೈಸೂರಿನಿಂದ ಸಿಲಿಕಾನ್ ಸಿಟಿಗೆ ಬರ್ತಾ ಇದ್ದಂತ ಖದೀಮರು ಕಳ್ಳತನವನ್ನೇ ಫುಲ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡಿದ್ರು. ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಅವರು ಕನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಕಳೆದ ತಿಂಗಳು ಸಹ ದೇವನಹಳ್ಳಿ ತಾಲೂಕಿನ ನಂದಿ ಬೆಟ್ಟದ ರಸ್ತೆಯಲ್ಲಿರೋ ಕೊಡಗುರ್ಕಿ ಗ್ರಾಮದ ಹೆದ್ದಾರಿ ಬದಿಯಲ್ಲಿದ್ದ ಈ ಐಷಾರಾಮಿ ಮನೆಗೆ ಸ್ಕೆಚ್ ಹಾಕಿದ್ರು. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ ಖದೀಮರು 15 ಲಕ್ಷ ಮೌಲ್ಯದ 400 ಗ್ರಾಂ ಚಿನ್ನಾಭರಣ, ನಗದು ದೋಚಿ ಎಸ್ಕೇಪ್ ಆಗಿದ್ರು. 1 ಗಂಟೆ 8 ನಿಮಿಷಕ್ಕೆ ಎಂಟ್ರಿ ಆಗಿದ್ದಾರೆ. ಮನೆಯಲ್ಲಿ ನಂದು ನನ್ನ ಮಗಳದು ಗೋಲ್ಡ್ ಎತ್ಕೊಂಡು ಹೋಗಿದ್ದಾರೆ. ಬೆಳ್ಳಿ ಏನು ಮುಟ್ಟಿಲ್ಲ, ಗೋಲ್ಡ್ ಮಾತ್ರ ತಗೊಂಡೋಗಿದ್ದಾರೆ. ಖದೀಮರು ತಮ್ಮ ಸುಳಿವು ಸಿಗಬಾರದು ಅಂತ ಹೇಳಿ ಡಿವಿಆರ್ ಗಳನ್ನ ಕೂಡ ಕದ್ದುಕೊಂಡು ಹೋಗಿದ್ರು. ಆದ್ರೆ ವೆಬ್ ಕ್ಯಾಮ್ ನೀಡಿದ ಸುಳಿವಿನಿಂದ ಎಲ್ಲರೂ ಕೂಡ ಪತ್ತೆಯಾಗಿದ್ದಾರೆ. ಕಳ್ಳರು ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ರು. ಮನೆಯಲ್ಲಿದ್ದ ವೆಬ್ ಕ್ಯಾಮೆರಾ ಆರೋಪಿಗಳ ಫೋಟೋಗಳನ್ನ ತೆಗೆದು ಮನೆ ಮಾಲೀಕನ ಫೋನ್ಗೆ ಕಳಿಸಿದ್ವು. ಫೋಟೋ ಆಧರಿಸಿ ತನಿಖೆ ನಡೆಸಿದ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 400 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾ ಎಲ್ಲ ಬಿಚ್ಕೊಂಡೋಗಿತ್ತು, ಡಿವಿಆರ್ ಎಲ್ಲ ಫೋಟೋ ಮೆಸೇಜ್ ಕಳಿಸಿತ್ತು. ಅದಕ್ಕೆ ತಗೊಂಡೋಗಿ ನಾವು ಕೊಟ್ಟಿದ್ರೆ ಪೊಲೀಸ್ಗೆ ಅವರು ಕಳ್ಳರನ್ನ ಹಿಡಿದು ಎಲ್ಲ ವಸೂಲು ಮಾಡಿದ್ದಾರೆ, ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸರ್. ಮೋಜು ಮಸ್ತಿ ಮಾಡಲು ಮನೆಗಳ್ಳತನವನ್ನೇ ವೃತ್ತಿಯಾಗಿಸಿಕೊಂಡಿದ್ದ ಖದೀಮರು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆ ಕಳ್ಳರು ಮನೆ ಗುಡಿಸಿ ಗುಂಡಾಂತರ ಮಾಡಿ ಯಾವುದೇ ಸುಳಿವು ಸಿಗಬಾರದು ಅಂತ ಸಿಸಿ ಕ್ಯಾಮೆರಾ ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ರು. ಆದ್ರೆ
ವೆಬ್ ಕ್ಯಾಮೆರಾ ನೀಡಿದ ಸುಳಿವು ಖತರ್ನಾಕ್ ಕಳ್ಳರ ಕೈಗೆ ಗೋಳ ತೊಡಿಸಿದೆ. ನಂದಿ ಬೆಟ್ಟದ ಹೆದ್ದಾರಿ ಬದಿಯಲ್ಲಿ ಐಷಾರಾಮಿ ಮನೆ. ದಿನದ 24 ಗಂಟೆಯೂ ನಂದಿ ಬೆಟ್ಟದ ರಸ್ತೆಯಲ್ಲಿ ವಾಹನಗಳ ಸಂಚಾರವಿದ್ರೂ ಮನೆಗೆ ನುಗ್ಗಿದ್ದ ಖದೀಮರು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಮೈಸೂರಿನಿಂದ ಬಂದು ಸಿಲಿಕಾನ್ ಸಿಟಿಯಲ್ಲಿ ಕೈಚಳಕ. ಒಂಟಿ ಮನೆಗಳನ್ನ ದೋಚುತ್ತಿದ್ದ ಖದೀಮರು ಲಾಕ್. ಇಲ್ಲಿ ಈ ರೀತಿ ಪೊಲೀಸರ ಕೈಗೆ ಲಾಕ್ ಆಗಿರೋ ಇವರ ಹೆಸರು ಪ್ರಸಾದ್ ಮತ್ತು ಸೈಯದ್ ಅಸ್ಲಾಂ, ಮೈಸೂರು ಮೂಲದವರು. ಮೈಸೂರಿನಿಂದ ಸಿಲಿಕಾನ್ ಸಿಟಿಗೆ ಬರ್ತಾ ಇದ್ದಂತ ಕದೀಮರು ಕಳ್ಳತನವನ್ನೇ ಫುಲ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡಿದ್ರು. ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಅವರು ಕನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಕಳೆದ ತಿಂಗಳು ಸಹ ದೇವನಹಳ್ಳಿ ತಾಲೂಕಿನ ನಂದಿ ಬೆಟ್ಟದ ರಸ್ತೆಯಲ್ಲಿರೋ ಕೊಡಗುರ್ಕಿ ಗ್ರಾಮದ ಹೆದ್ದಾರಿ ಬದಿಯಲ್ಲಿದ್ದ ಈ ಐಷಾರಾಮಿ ಮನೆಗೆ ಸ್ಕೆಚ್ ಹಾಕಿದ್ರು. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ ಖದೀಮರು 15 ಲಕ್ಷ ಮೌಲ್ಯದ 400 ಗ್ರಾಂ ಚಿನ್ನಾಭರಣ, ನಗದು ದೋಚಿ ಎಸ್ಕೇಪ್ ಆಗಿದ್ರು. 1 ಗಂಟೆ 8 ನಿಮಿಷಕ್ಕೆ ಎಂಟ್ರಿ ಆಗಿದ್ದಾರೆ. ಮನೆಯಲ್ಲಿ ನಂದು ನನ್ನ ಮಗಳದು ಗೋಲ್ಡ್ ಎತ್ಕೊಂಡು ಹೋಗಿದ್ದಾರೆ. ಬೆಳ್ಳಿ ಏನು ಮುಟ್ಟಿಲ್ಲ, ಗೋಲ್ಡ್ ಮಾತ್ರ ತಗೊಂಡೋಗಿದ್ದಾರೆ. ಕದೀಮರು ತಮ್ಮ ಸುಳಿವು ಸಿಗಬಾರದು ಅಂತ ಹೇಳಿ ಡಿವಿಆರ್ ಗಳನ್ನ ಕೂಡ ಕದ್ದುಕೊಂಡು ಹೋಗಿದ್ರು. ಆದ್ರೆ ವೆಬ್ ಕ್ಯಾಮ್ ನೀಡಿದ ಸುಳಿವಿನಿಂದ ಎಲ್ಲರೂ ಕೂಡ ಪತ್ತೆಯಾಗಿದ್ದಾರೆ. ಕಳ್ಳರು ಡಿವಿಆರ್ ಸಮೇತ ಎಸ್ಕೇಪ್ ಆಗಿದ್ರು. ಮನೆಯಲ್ಲಿದ್ದ ವೆಬ್ ಕ್ಯಾಮೆರಾ ಆರೋಪಿಗಳ ಫೋಟೋಗಳನ್ನ ತೆಗೆದು ಮನೆ ಮಾಲೀಕನ ಫೋನ್ಗೆ ಕಳಿಸಿದ್ವು. ಫೋಟೋ ಆಧರಿಸಿ ತನಿಖೆ ನಡೆಸಿದ ಪೊಲೀಸರು 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 400 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾ ಎಲ್ಲ ಬಿಚ್ಕೊಂಡೋಗಿತ್ತು, DVR ಎಲ್ಲ. ಫೋಟೋ ಮೆಸೇಜ್ ಕಳಿಸಿತ್ತು, ಅದ್ರಕ್ಕೆ ತಗೊಂಡೋಗಿ ನಾವು ಕೊಟ್ಟಿದ್ರೆ ಪೊಲೀಸ್ಗೆ ಅವರು ಕಳ್ಳರನ್ನ ಹಿಡಿದು ಎಲ್ಲ ವಸೂಲು ಮಾಡಿದ್ದಾರೆ, ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಸರ್. ಮೋಜು ಮಸ್ತಿ ಮಾಡಲು ಮನೆಗಳ್ಳತನವನ್ನೇ ವೃತ್ತಿಯಾಗಿಸಿಕೊಂಡಿದ್ದ ಖದೀಮರು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.